ಬನ್ನಿ ಫ್ರೆಂಡ್ಸ್, ದ ಫೇಮಸ್ ಈಗಲ್ಟನ್ ರೆಸಾರ್ಟ್ ಊಟ ಮಾಡೋಣ ಬನ್ನಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇದ ಕಂಟಿನ್ಯೂ ವ್ಲಾಗು. ನಾವು ಸಂಡೇ ಮಂಡ್ಯದಿಂದ ಬರ್ತಾ ಹಾಗೆ ಈಗಲ್ ಟೌನ್ಗೆ ಹೋಗಿದ್ವಿ. ಏನು ವಿಶೇಷ ಈಗಲ್ ಟೌನ್ಗೆ ಹೋಗಿದ್ದು ಅಂತ ನಾನು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಈಗಲ್ ಟೌನ್ ಗಾಲ್ಫ್ ರೆಸಾರ್ಟ್ ಇರೋದು ಬಿಡದಿ ಹತ್ರ. ನಾವು ಅವತ್ತು ಏನಕ್ಕೆ ಹೋಗಿದ್ವಿ ಅಂದರೆ ಈವ್ನಿಂಗ್ ಬಿಡದಿಯ ರೋಟರಿ ಕ್ಲಬ್ ಮೀಟಿಂಗ್ ಇತ್ತು, ಅದರಿಂದಾಗಿ ಅಲ್ಲಿ ಹೋಗಿದ್ವಿ. ಆನೆ ಬನ್ನಿ ಬನ್ನಿ. ರೋಟರಿ ಕ್ಲಬ್ ಪದವಿ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಕೂಡ ಆಗಮಿಸಿದರು. ಇವರನ್ನು ಭೇಟಿಯಾಗಿದ್ದ ಕ್ಷಣ ನಿಜವಾಗ್ಲೂ ತುಂಬ ಅದ್ಭುತ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು ಇವ್ರನ್ನ ಮೀಟಾಗಿ. ಬೇಕಾದ ಬಂಗಲೆಗಳು, ಕಾರುಗಳು ಎಲ್ಲ ಬಿಟ್ಟು ಹೋಗ್ತೀವಿ. ಅಂದ್ರೆ ಬರ್ದಿಟ್ಟಂಗೆ ಇರೋದಲ್ಲ, ನಾವು ಹೋದ್ಮೇಲೆ ನಮ್ಮ ಬಗ್ಗೆ ಬರೆಯಂಗಿರ್ಬೇಕು ಅಂತ ಸೇವೆ ರೋಟೇರಿಯನ್ಸ್ ಮಾಡ್ತಾರೆ. ಬಿಡದಿನಲ್ಲಿ ನಮ್ಮ ಅಣ್ಣ ಕೂಡ ಬಿಡದಿ ವಾರ್ಡ್ ನಂಬರ್ 7ಗೆ ಕೌನ್ಸಿಲರ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಅಣ್ಣಗೂ ಕೂಡ ಪದವಿ ಹಂಚಿಕೆ ಸಮಾರಂಭಕ್ಕೆ ಇನ್ವೈಟ್ ಮಾಡಿದರು. ಹಾಗೆ ಅಣ್ಣ ನಮ್ಮನ್ನು ಕರೆದಿದ್ದಾಗಿ ನಾವು ಹೋಗಿ ಅಲ್ಲಿ ಪಾಲ್ಗೊಂಡ್ವಿ. ಇವರೇ ನಮ್ಮ ಅಣ್ಣ, ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ. ಶ್ರೀಮತಿ ರಂಗಮ್ಮ ಮತ್ತು ಶ್ರೀ ಬಾಲರಾಮಯ್ಯನವರ ಪುತ್ರರಾಗಿ ದಿನಾಂಕ 12/1/1986ರಲ್ಲಿ ಬಿಡದಿ ಹೋಬಳಿಯ ಕೀಟಗಾನಹಳ್ಳಿಯಲ್ಲಿ ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಬಿಡದಿಯಲ್ಲಿ, ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಜಿಡಿ ಶಾಲೆ ಬೆಂಗಳೂರಿನಲ್ಲಿ ಮುಗಿಸಿರುತ್ತಾರೆ. ಇವರು ಎಂಎನ್ ಟೆಂಟ್ ಹೌಸ್ ಎಂಬ ಉದ್ಯಮವನ್ನು ನಡೆಸುತ್ತಿದ್ದು ಪ್ರಸ್ತುತ ಬಿಡದಿ ಪುರಸಭಾ ಸದಸ್ಯರಾಗಿದ್ದಾರೆ. ದಿನಾಂಕ 23/4/2012ರಂದು ಶ್ರೀಮತಿ ಸುನೀತಾ ಅವರನ್ನು ವಿವಾಹವಾಗಿರುತ್ತಾರೆ. ಇವರಿಗೆ ಮಗ ಕುಮಾರ್ ನಿಶ್ಚಿಂಗೌಡ ಎಸ್ ಹಾಗೂ ಮಗಳು ಕುಮಾರಿ ಮನ್ವಿತಾ ಎಸ್ ಎಂಬ ಮಕ್ಕಳಿದ್ದು ಸುಖ ಸಂಸಾರವನ್ನು ನಡೆಸುತ್ತಿದ್ದಾರೆ. ಇವರೇ ಇಂದು ನಮ್ಮ ರೋಟರಿ ಸದಸ್ಯರಾಗಿ ಸೇರ್ಪಡೆಯಾಗಿರುವ ರೋಟರಿ ಸೋಮಶೇಖರ್ ಅವರು. ಅಣ್ಣನ ಬಗ್ಗೆ ಕಿರು ಪರಿಚಯ ನೋಡಿದ್ರಲ್ಲ ನೀವೇನೆ, ಹೇಗಿತ್ತು ಅಂತ.
ಹಾಗೆ ಇಲ್ಲಿ ವೆಜ್ ನಾನ್ ವೆಜ್ ಎಲ್ಲ ಊಟ ಕೂಡ ಅರೇಂಜ್ ಮಾಡಿದರು. ವೆರೈಟಿ ಫುಡ್ಡು ಸಖತ್ ಟೇಸ್ಟಿಯಾಗಿತ್ತು. ಒಂದು 20-30 ಥರ ವೆರೈಟಿ ಫುಡ್ಸ್ ಅಂತಲೇ ಹೇಳ್ಬೋದು. ಸ್ವೀಟ್ಸು, ಖಾರ ಎಲ್ಲನೂ ಕೂಡ ನಾವೆಲ್ಲ ಊಟ ಮಾಡಿದ್ವಿ ಜೊತೆಯಲ್ಲಿ. ಅಣ್ಣನ ಹೆಂಡ್ತಿ ಮತ್ತು ಅಣ್ಣನ ಮಕ್ಕಳು ಇವರಿಬ್ಬರು ಎಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ಎಲ್ಲ ಅಲ್ಲೇ ಅಕ್ಕಪಕ್ಕ ಊಟ ಮಾಡಿದ್ವಿ. ಟೇಸ್ಟಿಯಾಗಿತ್ತು ಊಟ. ನಾವೆಲ್ಲ ಊಟ ಎಲ್ಲ ಮುಗಿಸಿ ನಾವು ವೆಜ್ಜೇ ತಿಂದ್ವಿ ಎಲ್ಲರೂ. ಮತ್ತು ಊಟ ಮುಗಿಸಿ ಮೇಡಮ್ ಜೊತೆ ಫೋಟೋ ತೆಗೆಸ್ಕೊಂಡು ತುಂಬ ಖುಷಿ ಆಯಿತು. ಈಚೆಗಡೆ ಸೆಲ್ಫಿ ಎಲ್ಲ ತೊಗೊಂಡ್ವಿ. ಮತ್ತು ಮನೆ ಕಡೆ ರಿಟರ್ನ್ ಆದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ವ್ಲಾಗ್ ಹೇಗಿತ್ತು ಅಂತ ಎಲ್ಲರೂ ಹೇಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನು ಕ್ಲಿಕ್ ಮಾಡಿ, ತಪ್ಪದೇ ಶೇರ್ ಮಾಡಿ. ಹೀಗೆ ಹೆಚ್ಚು ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.